ದರ್ಶನ್ ಸರ್ ಲುಕ್ಸ್, ದರ್ಶನ್ ಸರ್ ಅಭಿನಯ, ಅವರ ಅವ್ರ ತನದ ಬಗ್ಗೆ ಮಾತಾಡೋದಕ್ಕೆ ನಾನು ಚಿಕ್ಕವನಾಗ್ತೀನಿ. ಬಟ್ ಒಂದು ಒಡನಾಟ, ಪ್ರೀತಿ, ಅವರು ನಾನೇ ಅಂತಲ್ಲ, ಅವ್ರ ಜೊತೆಗೆ ಒಬ್ಬ ಸಣ್ಣ ಸಣ್ಣ ಕೆಲಸ ಮಾಡೋ ಹುಡುಗನ ಕೂಡ ಅವರಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ, ಗೌರವಿಸ್ತಾರೆ. ಅದು ದೊಡ್ಡತನ. ತಮಗೆ ರೈಟರ್ ಆಗಿ ಅವರು ಸಿನಿಮಾದಲ್ಲಿ ಬರೀಲಿ ಅಂತ ಹೇಳಿದ್ದು, ಮತ್ತೆ ಬರೆದಾದ್ಮೇಲೆ ಅಪ್ರಿಸಿಯೇಷನ್ಸ್ ಕೊಟ್ಟಿದ್ದು, ಒಂದು ಹಗ್ ಕೊಟ್ಟಿದ್ದು, ಚೆನ್ನಾಗಿ ಬರೀಲಿ, ಚೆನ್ನಾಗಿ ಆಗ್ತಾ ಇದೆ ಅಂತ. ಮತ್ತೆ ಹೇಳ್ಕೊತಾರೆ ಯಾವ ಸಿನಿಮಾಗಳು ಏನ್ ನಡೀತಿದೆ, ಅದೊಂದು ಅವಲೋಕನ ಅಂತೂ ಮಾಡ್ತಾರೆ. ತುಂಬಾನೇ ಬರ್ದಿದ್ದೆ, ಎರಡೇ ಡೈಲಾಗ್ ಆಕ್ಚುಲಿ. ಈ ಸಿನಿಮಾ ಲುಕ್ಸ್ ಅವೆಲ್ಲ ಬರಕ್ ಮುಂಚೆ ಒಂದು ಪೋಸ್ಟರ್ ಒಂದು ಡೈಲಾಗ್ ಬರ್ದಿದ್ವಿ, ಫಸ್ಟ್ ಲುಕ್ ಅಲ್ಲಿ ಒಂದು ಡೈಲಾಗ್ ಬರ್ದಿದ್ವಿ. ಬಟ್ ಸೌಂಡ್ ಚೆನ್ನಾಗಾಯ್ತು. ಅಂದ್ರೆ ಕಾಟೇರಾಗೆ ಆ ಮಾತಿನ ಅವಶ್ಯಕತೆ ಇತ್ತು, ಗ್ಯಾಪ್ ಇತ್ತು, ಯಾವ ಪಾತ್ರ ಏನ್ ಮಾತಾಡ್ಬೇಕು ಅನ್ನೋ ಒಂದು ಅದನ್ನೇನಂತಾರೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿತ್ತು. ಅದು ನನಗೆ ತರುಣ್ ಸಾರು, ಜಡೇಶ್ ಸರ್ ಕತೆ ಮಾಡಿ ಚಿತ್ರಕಥೆ ಮಾಡಿದಾಗಲೇ ಜಾಗ ಕೊಟ್ಟಿದ್ರು. ಇಲ್ಲಿ ಇದೇ ಡೈಲಾಗ್ ಬರಬೇಕು, ಮೀಟ್ರ್ ಇಷ್ಟೇ ಕುತ್ಕೋಬೇಕು ಅಂತ. ಮತ್ತೆ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್ ಬಂದು, ತುಂಬಾ ಕ್ಯಾರೆಕ್ಟರ್ಗಳು ಬಂದವು. ಒಂದಷ್ಟು ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳನ್ನ ದೊಡ್ಡ ನಟರಿಂದ ಮಾಡಿಸಿದ್ರು, ಇನ್ನೊಂದಷ್ಟು ದೊಡ್ಡ ಕ್ಯಾರೆಕ್ಟರ್ನ ಹೊಸಬರಿಂದ ಮಾಡಿಸಿದ್ರು. ಸೊ ಕಲಾವಿದರುಗಳಾಗಬೇಕು, ಚಿತ್ರರಂಗದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದಷ್ಟು ಜನಕ್ಕೆ ಅವಕಾಶಗಳಂತೂ ಕಾಟೇರಲ್ಲಿ ಸಿಕ್ಕಿದೆ. ಹಿಂದೆ ಗುರು ಶಿಷ್ಯರಲ್ಲಿ ಕೊಟ್ಟಿದ್ವಿ, ಟಗರು ಸಲಗಾಲ್ ಕೂಡ ನಾನ್ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿದ್ವಿ. ಬಟ್ ಹಸಿವಿರುವಂಥ ಕಲಾವಿದರುಗಳು ನಡೆಸಿದ್ದಾರೆ, ಮತ್ತೆ ನಮ್ಮ ನೆಲದ ಕಲಾವಿದರು ನಡೆಸಿದ್ದಾರೆ, ಕನ್ನಡಿಗರು, ರಂಗ ಪ್ರತಿಭೆಗಳು. ಅದೊಂದು ಸ್ಟೈಲ್, ಒಬ್ಬ ನಾಯಕನಿಗೆ ಇರಬೇಕಾಗಿರೋದು ಅದು. ಅದೊಂದು ಸ್ಟೈಲ್ನ, ಮ್ಯಾನರಿಸಮ್ನ ತರುಣ್ ಸರ್ ಪ್ಲೇಸ್ ಮಾಡಿದ್ರು. ಅದು ದರ್ಶನ್ ಸರ್ ಮಾಡಿದಾಗ ಅದರದ್ದು ಬೆಂಕಿ ಕಡ್ಡಿಯಲ್ಲಿ ಬರೋ ಬೆಂಕಿ ಇದೆಯಲ್ಲ, ಅದೊಂದು ಬೇರೆನೇ ಒಂದು ಇದು ಕೊಡ್ತು. ಬರೀ ಬಿಡಿ ಹಚ್ಕೊಳೋದೆ ಅಂತಲ್ಲ, ಒಂದು ಸೋಡಾ ಬಾಟಲ್ನ ಪ್ರೆಸ್ ಮಾಡಿದಾಗ ಅದ್ರದ್ದು ಬ್ಲಾಸ್ಟ್ ಆಗುತ್ತಲ್ಲ, ಅದರಲ್ಲೊಂದು ಆಕ್ರೋಶ, ಎಲ್ಲದಕ್ಕೂ ಮೀರಿ ಅದಕ್ಕೊಂದು ಎಮೋಷನಲ್ ಪ್ಲೇ ಆಗಿದೆ. ದರ್ಶನ್ ಸರ್ ಕ್ಯಾರೆಕ್ಟ್ರು ಭಾವನಾತ್ಮಕವಾಗಿ ತುಂಬ ಚೆನ್ನಾಗಿ ಹೊಂದ್ಕೋತಾರೆ ಆ ಪಾತ್ರಕ್ಕೆ. ಸೊ ಎಲ್ಲ ಥರನೂ ಇದೆ, ಆ್ಯಕ್ಷನ್, ಎಮೋಷನ್ಸು, ಕಾಮಿಡಿ, ಡೈಲಾಗ್ಸು, ಮ್ಯೂಸಿಕ್ ಎಲ್ಲ ಪರಿಪಕ್ವವಾಗಿದೆ. ಒಂದಷ್ಟು ಓದ್ಕೋತೀನಿ. ಬರವಣಿಗೆ ಮುಂಚೆ ಆ ಕಥೆ ಬಗ್ಗೆ ಒಂದಷ್ಟು ಯಾವ್ದಾದ್ರು ಪುಸ್ತಕಗಳನ್ನ ರೆಫರೆನ್ಸ್ ತಗೋತೀನಿ. ಸ್ವಪ್ನ ಬುಕ್ ಸ್ಟಾಲಲ್ಲಿ ನಮ್ಮ ಸ್ನೇಹಿತರೊಬ್ಬರಿದ್ದಾರೆ, ಅವ್ರಿಗೆ ಫೋನ್ ಮಾಡ್ಕೊತೀನಿ. ಆ ಸಂಬಂಧಪಟ್ಟ ಪುಸ್ತಕ ಯಾವ್ದಾದ್ರು ಇದ್ರೆ ಅದನ್ನ ಕೊಡಿ ಅಂತೀನಿ. ಪಾಪ ಅವ್ರ ಮನೆಗೆ ಕಳಿಸ್ತಾರೆ. ಸೊ ನಾನು ಅದೆಲ್ಲ ಒಂದಷ್ಟು ಹೋಮ್ವರ್ಕ್ ಮಾಡ್ಕೋಬೇಕು. ಮತ್ತೆ ಪಾತ್ರಗಳನ್ನ ಇವಾಗ ಒಂದು ಯಾವುದೋ ಒಂದು ಡಾಕ್ಟರ್ ಬಗ್ಗೆ ಬರಿಬೇಕು ಅಂದಾಗ ನಾವು ಅವ್ರ ಟೆಕ್ನಿಕಲ್ ವರ್ಡ್ಸ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ. ಆವಾಗ ಒಬ್ಬ ಡಾಕ್ಟರ್ನ ನಮ್ಮ ಸ್ನೇಹಿತರ ವಲಯದಲ್ಲೋ ಇಲ್ಲ ಆಪ್ತರಲ್ಲೋ ವಿಚಾರಿಸ್ಕೋತೀವಿ, ಯಾರಾದ್ರೂ ಡಾಕ್ಟರ್ ನಂಬರ್ ಇದೆ ಅವ್ರಿಗೆ ಫೋನ್ ಮಾಡ್ಕೋತೀವಿ. ನಾನು ಹೇಳ್ತಾ ಇರೋದು ಇದೇನೋ ದೊಡ್ಡ ಕೆಲಸ ಅಂತಲ್ಲ, ನಾವು ಮಾಡೋ ಕೆಲಸ, ಅದನ್ನ ನಾವು ಅಚ್ಚುಕಟ್ಟಾಗಿ ಮಾಡಲೇಬೇಕು. ಸರ್, ನೀವು ಆಸ್ ಅ ರೈಟ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ರೈಟರ್ಸ್ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸರ್? ಖಂಡಿತ ಇದೆ. ಬರವಣಿಗೆಗೆ ತುಂಬ ಜನ ರೈಟರ್ಸ್, ಬರವಣಿಗೆ ಗೊತ್ತಿರೋರು ಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅಂತೂ ಆಗುತ್ತೆ. ಬಟ್ ಸಿನಿಮಾಗೆ ಒಂದು ಸಹನೆ, ಪ್ರೀತಿ ಬೇಕೇ ಬೇಕು. ನಮ್ಮ ಮೇಷ್ಟ್ರೊಬ್ರು ಹೇಳೋರು, ನೀನು ಯಾವುದೇ ಕೆಲಸ ಮಾಡುವ ಒಂದಷ್ಟು ವರ್ಷ ಅದು ಕೇಳುತ್ತೆ, ಅದಕ್ಕೆ ನೀನು ಕೊಡಲೇಬೇಕಾಗುತ್ತೆ. ಒಂದೊಂದು ದಿನ, ಒಂದೊಂದು ವಾರ, ಒಂದೊಂದು ತಿಂಗಳು ನಿನಗೆ ಉಪವಾಸ ಕೆಡುತ್ತೆ. ಹಂಗಂತ ಅದು ನಮ್ಗೆ ಅನ್ನ ಕೊಡಲಿಲ್ಲ ಅಂತ ಅದ್ರ ಮೇಲೆ ದೂಷಿಸ್ಬಾರ್ದು. ಒಂದು ಸ್ವಲ್ಪ ಅದಕ್ಕೆ ತೊಡಗಿಸ್ಕೋಬೇಕು. ಬಟ್ ಆ ಪ್ರೀತಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಎಲ್ಲವನ್ನೂ ಕೊಡುತ್ತೆ. ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಲೇ ಒಂದೊಂದು ಡಿಪಾರ್ಟ್ಗೆ ಇಷ್ಟಿಷ್ಟು ಸಂಭಾವನೆ ಅಂತ ಇರುತ್ತೆ. ಈಗ ಹೀರೋಗಿಷ್ಟು, ಹೀರೋಯಿನ್ಗಿಷ್ಟು, ಹಂಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಇರುತ್ತೆ. ಬರವಣಿಗೆ ಅವ್ರಿಗೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ಸುತ್ತೆ ಸರ್? ಅಥವಾ ಈಗ ಕನ್ನಡ ಇಂಡಸ್ಟ್ರಿ ಹೆಂಗಿದೆ ಸರ್ ಅದರಲ್ಲಿ?
ಸಂಭಾವನೆ ಸಂಭಾವನೆ ವಿಚಾರದಲ್ಲಿ ನಾನು ಸ್ವಲ್ಪ ವೀಕು. ಯಾಕಂದ್ರೆ ಕೆಲವೊಂದು ಸಿನಿಮಾಗಳನ್ನ ನಾವು ಬರಿಬೇಕಾಗುತ್ತೆ, ಕೆಲವೊಂದು ಕಥೆಗಳಿಗೆ ನಾವು ಸಾಥ್ ಕೊಡಬೇಕಾಗುತ್ತೆ, ಹೊಸಬ್ರ ಜೊತೆ ನಾವು ಸಂಚರಿಸಬೇಕಾಗುತ್ತೆ. ನನಗೆ ರಾಕ್ಲೈನ್ ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ವಿಶೇಷವಾದ ಪ್ರೀತಿ. ಯಾಕಂದ್ರೆ ನಾನು ಮೊದಲನೇ ಚಿತ್ರ ಸಣ್ಣ ಪಾತ್ರ ಮಾಡಿದ್ದೆ. ದುನಿಯಾ ವಿಧಿಯವರು ನನಗೆ ಅದರಲ್ಲಿ ಒಂದು ಪಾತ್ರ ಕೊಡಿಸಿದ್ರು. ಸಿನಿಮಾ ದಡದಲ್ಲಿ ನಿಂತಿದ್ದಾಗ ಬಾ ನೀನು ಈಜು ಅಂತೇಳಿ ಕರ್ಕೊಂಡು ಹೋಗ್ತೀವಿ, ಅದರಲ್ಲಿ ಒಂದು ಸಣ್ಣ ಪಾತ್ರ ಕೊಡಿಸಿದ್ರು. ಆವಾಗ ನನಗೆ ರಾಕ್ಲೈನ್ ಸಾರು ಬೆನ್ ತಟ್ಟಿದ್ರು, ಬಾ ಮಾಡಿ ಅಂತ. ಸೊ ಇವತ್ತು ಅವರು ಸಂಸ್ಥೆಯಲ್ಲೇ ಡೈಲಾಗ್ ರೈಟರ್ ಆಗಿ ದೊಡ್ಡ ಸಿನಿಮಾ ಬರೆದಿದ್ದೀವಿ. ಅದು ಜನರ ಬಾಯಲ್ಲಿ, ಜನರ ಮನಸ್ಸಲ್ಲೂ ಆ ಡೈಲಾಗ್ಗಳು ಓಡಾಡ್ತಾ ಇದ್ದಾರೆ. ಟ್ರೈಲರ್ ರಿಲೀಸ್ ಆದಾಗಲೇ ಡೈಲಾಗ್ಸ್ ಬಗ್ಗೆ ಒಂದಷ್ಟು ಸೌಂಡ್ ಅಂತೂ ಆಗಿದೆ. ಸೊ ಚಿತ್ರ ತೆರೆ ಮೇಲೆ ಬಂದಮೇಲೆ ಇನ್ನೂ ದೊಡ್ಡ ಮಟ್ಟದ ಸೌಂಡ್ ಆಗುತ್ತೆ ಅಂತ ನಂಬಿದ್ದೀನಿ. ಆ ಮಟ್ಟಕ್ಕೆ ಕೆಲಸ ಮಾಡಿದ್ದೀವಿ. ಇನ್ನು ಸೊ ಆ ಥರದ್ದು ಪ್ರೊಡಕ್ಷನ್ ಹೌಸ್ಗಳಲ್ಲೇ ನಾವು ಕೆಲಸ ಮಾಡಬೇಕು, ಹೊಸಬ್ರ ಜೊತೆ ಮಾಡಬೇಕು. ಎಲ್ಲರ ಜೊತೆನೂ ಕೆಲಸ ಮಾಡಿದಾಗ ನಿಮಗೆ ಏನು ದಕ್ಕಬೇಕು ಅಂತಿರುತ್ತೋ ಅದು 100% ದಕ್ಕ.